ಸರ್ ಇದು ತುಂಬಾ ಜನರು ಚೋಕ್ ಮೇಲಿಡದ ಕೆಳಗಿಡದ ಅಂತೆಲ್ಲ ಕೇಳ್ತಾರಲ್ಲ, ಏನ್ ಯಾವ ತರ ಹಿಂಗ್ ಪ್ರೊಸೆಸ್? ಚೋಕ್ ಮೇಲಿಡೋದ್ರಿಂದ ಏನಾಗುತ್ತೆ, ಕೆಳಗಿಡೋದ್ರಿಂದ ಏನಾಗುತ್ತೆ? ಸರ್ ನಾನು ಈಗ ಫಸ್ಟ್ ಹೇಳ್ದಂಗೆ ಚೋಕ್ ಅನ್ನೋದು ನಿಮಗೆ ಸ್ಟಾರ್ಟಿಂಗ್ ಮಾತ್ರ ಯೂಸ್ ಮಾಡಬೇಕು. ಇಂಜಿನ್ ಕೂಲ್ ಇದ್ದಾಗ ಚೋಕನ್ನ ಮೇಲ್ ಮಾಡಬೇಕು. ಮೇಲೆ ಅಂದ್ರೆ ನೋಡಿ, ಇದು ಏರ್ ಹೋಗಂತ ಜಾಗ. ಈ ಏರ್ ಹೋಗೋ ಜಾಗ ಇದೆಯಲ್ಲ, ಅದು ಸ್ಟಾರ್ಟಿಂಗ್ ಅಲ್ಲಿ ಕ್ಲೋಸ್ ಇರಬೇಕು. ಓಕೆ, ಇದು ಕ್ಲೋಸ್ ಇರುತ್ತೆ. ಅದು ಕ್ಲೋಸ್ ಇರಬೇಕು. ರನ್ನಿಂಗ್ ಅಲ್ಲಿ ಓಪನ್ ಇರಬೇಕು. ಓಕೆ, ಇದು ಕರೆಕ್ಟ್ ಆಗಿ ನೋಡ್ಕೋಬೇಕು. ಈಗ ಚೋಕ್ ಕ್ಲೋಸ್ ಮಾಡಿದೀವಿ. ಕ್ಲೋಸ್ ಮಾಡಿದಾಗ ನಿಮ್ಗೆ ಏರ್ ಕಮ್ಮಿ ಹೋಗುತ್ತೆ, ಇಂಜಿನ್ಗೆ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ. ಅಂದ್ರೆ ಇಂಜಿನ್ ಕೂಲ್ ಇದ್ದಾಗ ಪೆಟ್ರೋಲ್ ಜಾಸ್ತಿ ಕೇಳುತ್ತೆ ಇಂಜಿನ್. ಅದಕ್ಕೋಸ್ಕರ ಕ್ಲೋಸ್ ಇಡ್ಬೇಕು. ಆಮೇಲೆ ಸ್ಟಾರ್ಟ್ ಆದಾಗ ಚೋಕನ್ನ ಓಪನ್ ಮಾಡ್ಬೇಕು. ಕೆಳಗೆ ಇದು ಓಪನ್ ಆಯ್ತು, ಇಲ್ಲಿ ಏರ್ ಪಾಸ್ ಆಗುತ್ತೆ, ಫ್ಯೂಯಲ್ ಕಮ್ಮಿ ಹೋಗುತ್ತೆ ಇಂಜಿನ್. ಅವಾಗ ಕ್ಲೀನ್ ಆಗಿ ಮಿಕ್ಸರ್ ಆಗಿ ಸ್ಟಾರ್ಟ್ ರನ್ನಿಂಗ್. ಇದು ರನ್ನಿಂಗ್ ಕಂಡೀಷನ್. ಅಕಸ್ಮಾತ್ ನೀವು ಚೋಕ್ ಹಾಕಿ ಈ ತರ ಕ್ಲೋಸ್ ಇದ್ದಾಗ ನೀವು ಆಕ್ಸಿಲೇಟರ್ ರೈಸ್ ಮಾಡಿದ್ರೆ ಇಂಜಿನ್ ರೈಸ್ ಆಗಲ್ಲ. ಯಾಕೆ ಅಂದ್ರೆ ಪೆಟ್ರೋಲ್ ಜಾಸ್ತಿ ಹೋಗುತ್ತೆ, ಏರ್ ಕಮ್ಮಿ ಹೋಗುತ್ತೆ. ಹಾಗಾಗಿ ಇಂಜಿನ್ ರೈಸ್ ಆಗಲ್ಲ. ಯಾವಾಗ್ಲೂ ಏನಂದ್ರೆ ಕೂಲಿಂಗ್ ಇದ್ದಾಗ ಮಾತ್ರ ಆನ್ ಅಲ್ಲಿ ಇರಬೇಕು. ಹೌದು, ಯೂಸ್ ಮಾಡೋ ಸಮಯದಲ್ಲಿ ಚೋಕ್ ಕೆಳಗಿರ್ಬೇಕು. HEB ಆಗ್ರೋ ಇಂಡಸ್ಟ್ರೀಸ್ ಪೇಜ್ ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.